ಕನ್ನಡ ನಾಡಿನ ಅಥವಾ ನಮ್ಮ ದೇಶದ ಅಥವಾ ನಮ್ಮ ಈ ಭೂಮಿಯ ಮೇಲಿನ ಒಂದು ಅತ್ಯುತ್ತಮವಾದ ಅಪೂರ್ವವಾದ ಧೀಮಂತ ಮನಸ್ಸು ರಾಜೀವ್ ತಾರಾನಾಥ್. 90 ದಾಟಿದರೂ ಕೂಡ ಪ್ರಖರವಾದ ಮೇಧಾಶಕ್ತಿ, ಇಚ್ಛಾಶಕ್ತಿ ಮತ್ತು ಪ್ರತಿಭೆ ಇದನ್ನು ಖಾಯಂ ಜಾರಿಯಲ್ಲಿಟ್ಟಂಥ, ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಂಥ ಹಿರಿಯ ಬಂಧು, ಹಿರಿಯ ಆಪ್ತ ಗೆಳೆಯ. ಅವ್ರ ಬಗ್ಗೆ ಏನು ಹೇಳೋದು? ಅವ್ರ ಬಗ್ಗೆ ಮಾತಾಡೋಕ್ಕೂ ಕೂಡ ಒಂದು ಕನಿಷ್ಠ ಅರ್ಹತೆ ಬೇಕು. ಅವರ ಹೆಸರನ್ನು ತೆಗೆದುಕೊಳ್ಳೋದಕ್ಕೂ ಒಂದು ಅರ್ಹತೆ ಬೇಕು. ಆ ಅರ್ಹತೆ ನನಗಿದೆ ಅಂತ ನನಗೆ ಅನಿಸಲ್ಲ. ಆದರೆ ಅವರ ಸಂವೇದನೆಯಿಂದ ಪೋಷಿತರಾಗಿ ಬೆಳೆದವರು ನಾವೆಲ್ಲ. ಅಂದರೆ ಯಾವುದು 1960ರ ದಶಕದಲ್ಲಿ ಅವರು ಕನ್ನಡದ ನವ್ಯ ಪುಸ್ತಕಗಳಿಗೆ ಬರೆದ ಮುನ್ನುಡಿಗಳಿಂದ ಹಿಡಿದು, ಅವರು ಸಂಗೀತದ ಬಗ್ಗೆ ಬರೆದಂಥ ಲೇಖನಗಳಿಂದ ಹಿಡಿದು, ಅವರ ಭಾಷಾಶಾಸ್ತ್ರದ ಬಗೆಗಿನ ಅವರ ಚಿಂತನೆಗಳಿಂದ ಹಿಡಿದು, ಅವರ ಸರೋದ ವಾದನಗಳಿಂದ ಹಿಡಿದು ಎಷ್ಟೊಂದು ರೀತಿಯಿಂದ ಅವರು ನಮ್ಮ ಮನಸ್ಸಿನ ಕಿಟಕಿಗಳನ್ನು ಹೊಸ ಗಾಳಿಗೆ ಬೆಳಕಿಗೆ ತೆರೆದಿದ್ದಾರೆ. ಅವರನ್ನು ನಾನು ತುಂಬ ಸಲ ಭೇಟಿಯಾಗಿದ್ದೀನಿ. ಅವರನ್ನು ನನ್ನ ETVಗಾಗಿ ಒಂದು ಸಲ ಅವ್ರನ್ನ ಸಂದರ್ಶನ ಕೂಡ ಮಾಡಿದ್ದೀನಿ. ಆಮೇಲೆ ಅವ್ರ ಜೊತೆ ತುಂಬ ಹರಟೆ ಹೊಡೆದಿದ್ದೀನಿ. ಪ್ರತಿ ಸಲ ಸಿಕ್ಕಾಗಲೂ ಬದುಕಿನ ಬಗೆಗಿನ ಒಂದು ಹೊಸ ಪ್ರೀತಿಯನ್ನು, ಹೊಸ ಲವಲವಿಕೆಯನ್ನು ಕೊಟ್ಟವರು. ಮಮತೆ ಮತ್ತು ಸಮತೆ ಇದೆರಡೇ ಅವರ ನಿಜವಾದ ಅವರ ಪ್ರಯಾಣದ ಧಾತು ಆಗಿತ್ತು. ಅವರು ಇಲ್ಲ ಅಂತ ಹೇಳೋದೆಲ್ಲ ಒಂದು ಕ್ಲೀಶೆ ಮಾತಾಡುತ್ತೆ. ಅವರು ಇರುವಂಥ ಮನಸ್ಸು ಅದು. ನಾವಿರೋ ತನಕ ನಮ್ಮ ಜೊತೆಗೆ ಇರುವಂಥ ಮನಸ್ಸು. ಅವರ ಮೌಲ್ಯಗಳನ್ನು, ನಂಬಿಕೊಂಡ ಮೌಲ್ಯಗಳನ್ನು, ಸಮಾಜಶೀಲತೆಯನ್ನು ಮತ್ತು ಒಂದು ಸಂಯುಕ್ತವಾದ ಮನಸ್ಸಿನಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಳೋದೇ ಬಹುಶಃ ನಾವು ಅವರಿಗೆ ಸಲ್ಲಿಸಬಹುದಾದಂಥ ಒಂದು ಏನಂತೀರ ಶ್ರದ್ಧಾಂಜಲಿಯೋ ಅಥವಾ ಏನು ಬೇಕಾದರೂ ಹೇಳಿ. ಹೀಗಾಗಿ ಅವರಿಗೆ ಒಂದು ದೊಡ್ಡ ನಮಸ್ಕಾರ. ಅವರ ಈ ಅದ್ಭುತವಾದ ಜೀವನ ಇದೆಯಲ್ಲ, ಅವರ ಜೀವನ ಯಾತ್ರೆ ಇದೆಯಲ್ಲ, ಅದನ್ನು ನಾವು ಸಂಭ್ರಮಿಸಬೇಕು ಹೊರತು ನಾವು ಅದರ ಬಗ್ಗೆ ಬೇಸರ ಪಡೋದು, ದುಃಖ ಪಡೋದು ಅಲ್ಲ. ಯಾಕಂದರೆ ಅವರಿಗೂ ಅದು ಇಷ್ಟ ಆಗಿಲ್ಲ. ಹಿ ವಾಸ್ ಎ ಗ್ರೇಟ್ ಮ್ಯಾನ್, ಮೇಸ್ಟ್ರೋ ಅಂದರೆ ಒಂಥರ ಧೀಮಂತ ವ್ಯಕ್ತಿ. ಆ ಧೀಮಂತ ವ್ಯಕ್ತಿಗೆ ಒಂದು ದೊಡ್ಡ ನಮಸ್ಕಾರ.